He's better than you. Me versus me. ಹಾಯ್ ಎಲ್ರು ನಮಸ್ಕಾರ. ನೀವು ನೋಡ್ತಾ ಇದ್ರೆ ಆಕಾಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂದ್ರೆ, ಒಂದು ಬಾಯ್ಸ್ ಆಟಿಟ್ಯೂಡ್ ವಾಟ್ಸ್ಆಪ್ ಸ್ಟೇಟಸ್ ನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ನಿಮ್ಮ ಒಂದು ಅಲೈಟ್ ಮೋಷನ್ ಅಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆಗಲೇ ಪ್ರಿವ್ಯೂನಲ್ಲಿ ವಿಡಿಯೋನು ಕೂಡ ನೋಡ್ಕೊಂಡಿರ್ತಾರೆ. ಓಕೆ, ನಾನಲ್ಲಿ ಸಾಂಗ್ ನ ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂದ್ಬಿಟ್ಟು. ಪೂರ್ತಿ ಪ್ರಿವ್ಯೂನ ಏನಾದರೂ ನೋಡ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ, ಅಲ್ಲಿ ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಮಾತ್ರ ಸಖತ್ತಾಗಿ ಎಡಿಟಿಂಗ್ ಆಗಿದೆ. ಜಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಫೋಟೋಸ್ಗಳನ್ನ ಇಂಪೋರ್ಟ್ ಮಾಡಿಬಿಟ್ಟು ವಿಡಿಯೋನ ಎಡಿಟ್ ಮಾಡ್ಕೊಂಡು ತುಂಬಾನೇ ಸಿಂಪಲ್ ಆಗಿದೆ. ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಏನು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ನೀವೇನು ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಒಂದು ಎಲ್ಲ ಫ್ರೆಂಡ್ಸ್ ಗಳು ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಓಕೆನಾ, ದಯವಿಟ್ಟು 10K ಸಬ್ಸ್ಕ್ರೈಬರ್ಗೆ ತುಂಬಾನೇ ಹತ್ರ ಇದೆ. ದಯವಿಟ್ಟು 10K ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತಾ ಇದ್ದೀನಿ. ಓಕೆನಾ, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಇದ್ದೀನಿ, ಅಲ್ಲಿನೂ ಕೂಡ ಫಾಲೋ ಮಾಡ್ಕೊಳ್ಳಿ. ಓಕೆನಾ, ನಿಮ್ಗೆ ಏನೋ ಒಂದು ಡೌಟ್ ಇದ್ರು, ಏನೇ ಒಂದು XML ಇಂಪೋರ್ಟ್ ಆಗ್ತಾ ಅಂದ್ರೆ ಪ್ರೀಸೆಟ್ ಇಂಪೋರ್ಟ್ ಆಗ್ತಾ ಅಂದ್ರೆ ಅಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಾನು ಯೂಸ್ ಮಾಡ್ತಾ ಒಂದು ಅಲೈಟ್ ಮೋಷನ್ ಏನಾದ್ರು ಬೇಕು ಅಂದ್ರೆ ಅದರ ಲಿಂಕ್ ಕೂಡ ನಾನು ನಿಮಗೆ ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೊಬಹುದು, ವಿಡಿಯೋನ ಎಡಿಟ್ ಮಾಡ್ಕೊಬಹುದು. ಯಾವ ರೀತಿ ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋದು ಏನಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮ್ಮೊಂದೆಲ್ಲ ಫ್ರೆಂಡ್ಸ್ ಗಳು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಂತ ಇದೀನಿ. ಮೊದಲನೇದಾಗಿ ನೀವು ಅಲೈಟ್ ಮೋಷನ್ ಓಪನ್ ಮಾಡ್ಕೊಬೇಕಾಗುತ್ತೆ. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ 2 ಪ್ರಿಸೆಟ್ ಲಿಂಕ್ ನ ಕೊಟ್ಟಿರ್ತೀನಿ. ಒಂದು ಬೀಟ್ ಮಾರ್ಕ್ ಪ್ರಿಸೆಟ್, ಒಂದು ಶೇಕ್ ಎಫೆಕ್ಟ್ ಪ್ರಿಸೆಟ್. ಜಸ್ಟ್ ಈ ಕಡೆ ಬರಬೇಕಾಗೈತೆ. ನೋಡ್ತಾ ಇರೋದ್ರಲ್ಲಿ ಬೀಟ್ ಮಾರ್ಕ್ ಪ್ರಿಸೆಟ್ ನಿಮಗೆ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆನಾ, ಬೀಟ್ ಮಾರ್ಕ್ ಪ್ರಿಸೆಟ್ ನೀವು ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಾನು ಲಿರಿಕ್ಸ್ ನ ಆಡ್ ಮಾಡಿದ್ದೀನಿ. ಓಕೆ, ಲಿರಿಕ್ಸ್ ನೆಲ್ಲ ಆಡ್ ಮಾಡಿದ್ದೀನಿ, ಎಲ್ಲ ಒಂದು ಡೈಲಾಗ್ ಕೂಡ ಎಲ್ಲಾನು ಆಡ್ ಮಾಡಿದ್ದೀನಿ. ಓಕೆನಾ, ಇದರಲ್ಲಿ ನೀವು ಫಾಂಟ್ ನ ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ. ಓಕೆ, ನೀವು ಒಂದು ಫಾಂಟ್ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ನಾವು ಫಾಂಟ್ ಇಂಪೋರ್ಟ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ನೋಡ್ಕೊಂಡು ಫಾಂಟ್ ನ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಡೈಲಾಗ್ ನ ಎಲ್ಲಾನು ಆಡ್ ಮಾಡಿದ್ದೀನಿ. ಜಸ್ಟ್ ನೀವು ಇಲ್ಲಿ ಕೇವಲ ನೀವು 3 ಫೋಟೋಸ್ ನ ಇಂಪೋರ್ಟ್ ಮಾಡ್ಕೊಂಡು ವಿಡಿಯೋನ ಎಡಿಟ್ ಮಾಡ್ಕೊಬಹುದು. ಓಕೆನಾ, ನಿಮಗೆ ಜಾಸ್ತಿ ಫೋಟೋ ಬೇಕಾದ್ರೆ ಇಂಪೋರ್ಟ್ ಮಾಡ್ಕೊಬಹುದು. ನಾನು ಇಲ್ಲಿ ಕೇವಲ 3 ಫೋಟೋಸ್ ಅದನ್ನ ಮಾತ್ರ ನಾನು ಇಲ್ಲಿ ಇಂಪೋರ್ಟ್ ಮಾಡ್ಕೊಂತ ಇದೀನಿ. ಜಸ್ಟ್ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂತ ಇದೀನಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಜಸ್ಟ್ ಇವಾಗ ನಾನು ಇಲ್ಲಿ ಫೋಟೋಸ್ಗಳನ್ನ ಡೌನ್ಲೋಡ್ ಮಾಡಿರೋ ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂತ ಇದೀನಿ. ಓಕೆನಾ, ಸೊ ಫಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂತ ಇದೀನಿ. ಓಕೆನಾ, ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಕೊಟ್ಕೊಂಡು ಜಸ್ಟ್ ಇವಾಗ ಟೈಮಿಂಗ್ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಂತೀನಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಕೊಡ್ತಾ ಇದೀನಿ. ನೆಕ್ಸ್ಟ್ ಇದನ್ನು ಕೂಡ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊಂತ ಇದೀನಿ. ಆಮೇಲೆ ಮತ್ತೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ ಸ್ಕ್ರೀನ್ ಕೊಡ್ತಾ ಇದ್ದೇನೆ. ಓಕೆ, ಫಿಲ್ ಸ್ಕ್ರೀನ್ ಕೊಟ್ಟ ತಕ್ಷಣ ಈ ರೀತಿ ಬರುತ್ತೆ. ಓಕೆನಾ, ನಿಮ್ಮ ಒಂದು ಸಾಂಗ್ ಎಲ್ಲಿ ತನಕ ಇದೆ ನೋಡ್ಕೊಂಡು ಇಲ್ಲಿ ತನಕ ಇದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆನಾ, ಸಾಂಗ್ ಇಲ್ಲಿ ತನಕ ಮಾತ್ರ ಇದೆ, ಉಳಿದ ಪಾರ್ಟ್ ನ ಕಟ್ ಮಾಡ್ಕೊಂತೇನೆ. ಓಕೆನಾ, ಇಲ್ಲಿ ಫೋಟೋಸ್ ಗಳನ್ನೆಲ್ಲ ಇಂಪೋರ್ಟ್ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ ಇದಕ್ಕೆ ಎಫೆಕ್ಟ್ ನ ಹಾಕಬೇಕು. ಓಕೆನಾ, ಒಂದೊಂದು ಫೋಟೋಗೆ ಒಂದೊಂದು ರೀತಿ ಎಫೆಕ್ಟ್ ಇದೆ. ಯಾವ ರೀತಿ ಎಫೆಕ್ಟ್ ನ ಪೇಸ್ಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ಇವಾಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ತಕ್ಷಣ ಈ ಶೇಕ್ ಎಫೆಕ್ಟ್ ನ ಓಪನ್ ಮಾಡ್ಕೊಳ್ಳಿ. ಓಕೆನಾ, ಶೇಕ್ ಎಫೆಕ್ಟ್ ನ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಫಸ್ಟ್ ಫೋಟೋದ ಎಫೆಕ್ಟ್ ಏನಿದೆಲ್ಲ ಫಸ್ಟ್ ಫೋಟೋದ ಎಫೆಕ್ಟ್ ನ ಕಾಪಿ ಮಾಡ್ಕೊಳ್ಳಿ. ಓಕೆನಾ, ಒಂದು ಫಸ್ಟ್ ಫೋಟೋದ ಎಫೆಕ್ಟ್ ನ ಕಾಪಿ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಓಕೆ, ಫಸ್ಟ್ ಫೋಟೋದ ಎಫೆಕ್ಟ್ ನ ಕಾಪಿ ಮಾಡ್ಕೊಂಡು ಬ್ಯಾಕ್ ಬಂದ ತಕ್ಷಣ ಬೀಟ್ ಮಾರ್ಕ್ ನ ಓಪನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ಫೋಟೋಗೆ ಏನಿದೆಲ್ಲ ಆ ಫಸ್ಟ್ ಫೋಟೋದ ಎಫೆಕ್ಟ್ ನ ಫಸ್ಟ್ ಫೋಟೋಗೆ ಇಲ್ಲಿ ಪೇಸ್ಟ್ ಮಾಡಿ. ಓಕೆನಾ, ಮತ್ತೆ ನೆಕ್ಸ್ಟ್ ಬ್ಯಾಕ್ ಬರಬೇಕಾಗತ್ತೆ. ಮತ್ತೆ ಬ್ಯಾಕ್ ಬಂದು ಮತ್ತೆ ಶೇಕ್ ಎಫೆಕ್ಟ್ ನ ಓಪನ್ ಮಾಡ್ಕೊಬೇಕಾಗತ್ತೆ. ಓಕೆನಾ, ಮತ್ತೆ ಶೇಕ್ ಎಫೆಕ್ಟ್ ನ ಓಪನ್ ಮಾಡ್ಕೊಂಡ ತಕ್ಷಣ ಮತ್ತೆ ಅಲ್ಲಿ 2ನೇ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. 2ನೇ ಫೋಟೋದ ಎಫೆಕ್ಟ್ ನ ಕಾಪಿ ಮಾಡ್ಕೊಬೇಕಾಗತ್ತೆ. ಓಕೆನಾ, 2ನೇ ಫೋಟೋದ ಎಫೆಕ್ಟ್ ನ ಕಾಪಿ ಮಾಡ್ಕೊಂಡಿದ ತಕ್ಷಣ ಮತ್ತೆ ಬೀಟ್ ಮಾರ್ಕ್ ನ ಓಪನ್ ಮಾಡ್ಕೊಬೇಕಾಗತ್ತೆ. ಬೀಟ್ ಮಾರ್ಕ್ ನ ಓಪನ್ ಮಾಡ್ಕೊಂಡಿದ ತಕ್ಷಣ ಮತ್ತೆ 2ನೇ ಫೋಟೋಗೆ 2 ಎಫೆಕ್ಟ್ ನ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಓಕೆನಾ, ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ನ ಕೊಡಿ. ಓಕೆನಾ, ಇವಾಗ ಲಾಸ್ಟ್ ಫೋಟೋ ಎಫೆಕ್ಟ್ ಏನಿದೆ ಲಾಸ್ಟ್ ಫೋಟೋ ಎಫೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಓಕೆನಾ, ಲಾಸ್ಟ್ ಫೋಟೋ ಎಫೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದು ಬೀಟ್ ಮಾರ್ಕ್ ನ ಓಪನ್ ಮಾಡ್ಕೊಬೇಕಾಗತ್ತೆ. ಓಕೆ, ಬೀಟ್ ಮಾರ್ಕ್ ನ ಓಪನ್ ಮಾಡ್ಕೊಂಡಿದ ತಕ್ಷಣ ಲಾಸ್ಟ್ ಫೋಟೋಗೆ ಏನಿದೆ ಈ ಲಾಸ್ಟ್ ಫೋಟೋಗೆ ಈ ಎಫೆಕ್ಟ್ ನ ಪೇಸ್ಟ್ ಮಾಡಿದ್ರೆ ಮುಗೀತು, ನಿಮ್ಮ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಎಡಿಟಿಂಗ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈ ಒಂದು ಎಡಿಟ್ ಆಗಿರೋ ವಿಡಿಯೋನ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಜಸ್ಟ್ ಇಲ್ಲಿ ಮೇಲೆ ಶೇರ್ ಮೇಲೆ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಕೊಟ್ರಿ ಅಂದ್ರೆ ಈ ಒಂದು ವಿಡಿಯೋ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವ ಸಾಂಗ್ ಮೇಲೆ ನೆಕ್ಸ್ಟ್ ವಿಡಿಯೋ ತರಲಿ ಅಂತ ಕಾಮೆಂಟ್ ಮಾಡ್ಬೇಕನಾ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.